ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ, ನಿಮಗೆ ತಮ್ಬ್ಲೈನು ಟೈಟಲು ನೋಡಿದ ತಕ್ಷಣ ಗೊತ್ತಾಗಿರುತ್ತಲ್ಲ. ಸೊ ಇವತ್ತಿನ ವೀಡಿಯೋ ಏನು ಅಂದರೆ, ನನ್ನ ಗಂಡನ ಮನೆಯ ಹೋಮ್ ಟೂರ್. ಸೊ ನನ್ನ ಗಂಡನ ಮನೆ ಹೋಮ್ ಟೂರ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಇದೆ ನಮ್ಮ ಮನೆ. ಬನ್ನಿ, ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಮನೆ 70 ವರ್ಷದ ಹಳೆ ಮನೆ. ನೋಡಿ ಹೇಗಿದೆ ಅಂತ. 2 ತೆಂಗಿನ ಮರ ಹೈಲೈಟು ನಮ್ಮ ಮನೆಗೆ. ಸೊ ನಮ್ಮ ಮನೆ ಬಿಲ್ಡಿಂಗ್ ಕಲರ್ ನಂಗೆ ತುಂಬಾ ಇಷ್ಟ. ಬನ್ನಿ ಇವಾಗ ಮನೆ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದಾರೆ. ಸೊ ಇತ್ತೀಚೆಗೆ ನಾವು ಗೇಟ್ ಇಡಿಸಿದ್ದು. ಇಲ್ಲಿ ನೋಡಿ ತೆಂಗಿನ ಮರ ಇದೆ. ತೆಂಗಿನ ಮರ ಹತ್ರ ಒಂದು ಚಿಕ್ಕದಾಗಿ ಗಿಡ ಇದೆ. ಇಲ್ಲಿ ನೀರು ಬರೋಕ್ಕೆ ಒಂದು ಮಿಷಿನ್ ಹಾಕಿದ್ದಾರೆ. ಮತ್ತು ಸುತ್ತೂರ ಗಿಡಗಳಿದ್ದಾವೆ, ನಾನು ತೋರಿಸ್ತೀನಿ. ಸೊ ಮಲ್ಲಿಗೆ ಹೂ ಗಿಡ ಮತ್ತು ಕನಕಾಂಬರ ಗಿಡ, ಶೋ ಗಿಡಗಳೆಲ್ಲ ನಾವು ಇಲ್ಲಿ ಇಟ್ಟಿದ್ದೀವಿ. ಸೊ ಇಲ್ಲಿ ತುಂಬ ಬೆಳೀತಾ ಇತ್ತು ಮಲ್ಲಿಗೆ ಹೂ ಗಿಡ, ಇವಾಗ ಕಡಿಮೆ ಆಗಿದೆ. ನಮ್ಮ ಮನೆ ತೆಂಗಿನ ಮರಗಳು ನೋಡಿ ಹೇಗಿದೆ ಅಂತ. ಸೊ ನಮ್ಮ ಮನೆ ಬಿಲ್ಡಿಂಗ್ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇಲ್ಲಿ ಇತ್ತೀಚೆಗೆ ನೀರು ಬಿಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅದಕ್ಕೆ ಅಲ್ಲಿ ನೀರು ಬಿಡೋ ಮಿಷಿನ್ ತಯಾರು ಮಾಡಿದ್ದಾರೆ. ಇಲ್ಲಿ ಚಿಕ್ಕದಾಗಿ ಒಂದು ಗಿಡ ಇದೆ, ಹಾಗೆ ಇಲ್ಲಿ ಗೂಡಿದೆ. ಇಲ್ಲಿ ನಾವು ಸ್ಲಿಪ್ಪರ್ನೆಲ್ಲ ಬಿಡ್ಬೋದು. ಇಲ್ಲಿ ಕುತ್ಕೊಳ್ಳೋಕ್ಕೆ ಒಂದು ಕಟ್ಟೆ ಇದೆ. ಸೊ ಬನ್ನಿ ಇವಾಗ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಹಳೆ ಕಾಲದ ಮನೆ ಏನು ಅಂದ್ಕೊಂಬೇಡಿ, ನಮ್ಮ ಮನೆ ಹಿಂಗೆ ಇರೋದು. ಸೊ ನೋಡಿ, ಹೊರಗಡೆಯಿಂದ ಹೀಗೆ ಕಾಣ್ತಾ ಇದೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಸೊ ಇದು ಹಾಲು. ಮೊದಲೆಲ್ಲ ಇಲ್ಲಿ 2 ದಿವಾನಗಳಿತ್ತು, ಇವಾಗ ಏನು ಇಲ್ದಿರೋದ್ರಿಂದ ಹೊಸ್ದಾಗಿ ಕಾಣಿಸ್ತಾ ಇದೆ. ದಿವಾನ ಎಲ್ಲ ಏನು ಹಾಲಲ್ಲಿ ಇಟ್ಟಿಲ್ಲ ಫ್ರೆಂಡ್ಸ್. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಒಂದು ತಾಯಿ ಮಗುದು ಒಂದು ಫೋಟೋ ಇದೆ. ಇಲ್ಲೊಂದು ಕ್ಯಾಲೆಂಡರ್ ಹಾಕಿದ್ದೀವಿ. ಹಾಗೆ ಇಲ್ಲಿ ಒಂದು ಚಿಕ್ಕ ಗಡಿಯಾರ, ಹಾಗೆ ಇಲ್ಲಿ ದೇವ್ರದ್ದೊಂದು ಫೋಟೋ, ಆಮೇಲೆ ಗೆಜ್ಜೆ ವಸ್ತ್ರ ಒಂದು ಹಾರ ಹಾಕಿದ್ದೀವಿ. ಇದು ಮೆಟ್ಲು, ಇಲ್ಲಿಂದ ಚಿಕ್ಕ ಮೆಟ್ಲು, ಡೂಪ್ಲೆಕ್ಸ್ ಹೌಸ್ ಅಂತಾರಲ್ಲ ಆ ಥರ. ಇಲ್ಲೊಂದು ಚಿಕ್ಕ ರಂಗೋಲಿ ಹಾಕಿದ್ದೀವಿ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆಯಲ್ಲ. ಇಲ್ಲಿ ಒಂದು ಮನಿ ಪ್ಲ್ಯಾಂಟ್ನ ಇಟ್ಟಿದ್ದೀವಿ. ಇದು ಓಪನ್ ವಿಂಡೋ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿ ಗಾಳಿ ಬರುತ್ತೆ. ಹಾಗೆ ಇನ್ನು ಮುಂದೆ ಬಂದರೆ ಇಲ್ಲಿ ಒಂದು ಗೂಡಿದೆ ನೋಡಿ. ಈ ಗೂಡಲ್ಲಿ ನಾವು ಏನಾದರೂ ಐಟಮ್ಸ್ ಎಲ್ಲ ಇಟ್ಕೊಬೋದು ಅಂತ ಎಲ್ಲ ಈ ಥರ ಮಾಡಿಸಿದ್ದಾರೆ. ಸೊ ಸಿಂಪಲ್ಲಾಗಿ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ. ಇದು ಒಂದು ಡ್ರೆಸ್ಸಿಂಗ್ ಟೇಬಲು. ಸೊ ಇದನ್ನು ನಾವು ಈ ಮನೆಯಲ್ಲೇ ಇಟ್ಟಿದ್ದೀವಿ, ಹೊಸ ಮನೆಗೇನು ತಗೊಂಡು ಹೋಗಿಲ್ಲ. ಬನ್ನಿ ಇವಾಗ ಏನೆಲ್ಲ ಇದೆ ಡ್ರೆಸ್ಸಿಂಗ್ ಟೇಬಲಲ್ಲಿ ಅಂತ ತೋರಿಸ್ತೀನಿ. ಸಿಂಪಲ್ಲಾಗಿ ಏನು ಆರ್ಗನೈಸೇಷನ್ ಏನು ಮಾಡಿಲ್ಲ. ಇಲ್ಲೊಂದು ದೇವ್ರ ಫೋಟೋ ಇಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದಾರೆ. ಮೇಲ್ಗಡೆ ಟೆಡಿ ಬೇರ್ಸು, ಇದೆಲ್ಲ ನನ್ನ ಪಾಪುಗೆ ಅಂತ ಆಡೋಕ್ಕೆ ಅಂತ ತಗೊಂಡಿದ್ದು. ಏನು ಇಲ್ಲ ಫ್ರೆಂಡ್ಸ್, ಖಾಲಿನೇ ಇದೆ. ನಾವೇನು ಯೂಸ್ ಮಾಡ್ತಿಲ್ವಲ್ಲ ಅದಕ್ಕೆ. ಈ ಗೂಡಲ್ಲಿ ನೋಡಿ ಸಿಂಪಲ್ಲಾಗಿ ಡೈಲಿ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಇದೆ. ಇಲ್ಲೊಂದು ಕೀ ಪಂಚೆಲ್ಲ ಇಟ್ಕೊಳ್ಳೋಕ್ಕೆ ಒಂದು ಚೆನ್ನಾಗಿರುವಂತಹ ಒಂದು ಫ್ರೇಮ್ ಇದೆ. ಹಾಗೆ ಈ ಗೂಡು ಬಂದು ಚಪ್ಪಲಿ ಇಡುವಂಥ ಗೂಡು. ಸೊ ಹಾಲ್ ಪೂರ್ತಿ ಈ ರೀತಿ ಇದೆ. ಈಗ ಬನ್ನಿ ರೂಮ್ಗೆ ಹೋಗೋಣ. ಈ ರೂಮಲ್ಲಿ ಲೈಟ್ ಹಾಕಿಲ್ಲ, ಇವಾಗ ಲೈಟ್ ಆನ್ ಮಾಡ್ಕೊತೀನಿ ಫ್ರೆಂಡ್ಸ್. ಈ ರೂಮಲ್ಲೇ ನಾವು ಮೊದಲು ಇದ್ದಿದ್ದು. ನಾನು ಪಾಪು ನನ್ನ ಹಸ್ಬೆಂಡ್ ಎಲ್ಲ ಇಲ್ಲೇ ಕೆಳಗಡೆ ಮಲ್ಕೊತಾ ಇದ್ವಿ. ಇವಾಗ ಒಂದೇ ಒಂದು ದಿವಾನ ಹಾಕಿದ್ದಾರೆ. ನನ್ನ ಮೈದ ಇವಾಗ ಈ ರೂಮನ್ನು ಉಪಯೋಗಿಸ್ತಾ ಇದ್ದಾನೆ. ಇಲ್ಲೊಂದು ಚಿಕ್ಕದಾಗಿ ಬೀರು ಇದೆ ನೋಡ್ಬೋದು. ಈ ಬೀರು ಮೇಲೆ ಒಂದು 2-3 ಲಗೇಜ್ ಎಲ್ಲ ಇಟ್ಟಿದ್ದಾರೆ. ಬೀರು ಮೇಲೆ ನೋಡಿ ದೇವ್ರ ಫೋಟೋಗಳೆಲ್ಲ ಹಾಕಿದ್ದಾರೆ. ಇಲ್ಲೊಂದು ಕಿಟಕಿ ಇದೆ, ಮತ್ತು ಇಲ್ಲಿ ಗೂಡುಗಳಿದ್ದಾವೆ. ಹಳೆ ಕಾಲದ ಮನೆಯಲ್ಲಿ ಈ ಥರ ಗೂಡುಗಳಿರೋದು ಸರ್ವೇ ಸಾಮಾನ್ಯ ಅಲ್ವಾ. ಕೆಳಗಡೆನೂ ಕೂಡ 1-2 ಗೂಡುಗಳಿದ್ದಾವೆ. ಅದರಲ್ಲಿ ನಾವು ಬೆಡ್ಶೀಟು, ದಿಂಬುಗಳು, ಎಲ್ಲ ಹಾಸಿಗೆಗಳು ಎಲ್ಲ ಅದರಲ್ಲಿ ಇಟ್ಬಿಟ್ಟಿದ್ದೀವಿ. ಇದೊಂದು ಕ್ಯಾರಮ್ ಬೋರ್ಡ್ ಇದೆ ನೋಡಿ. ಮೊದಲೆಲ್ಲ ತುಂಬ ಚೆನ್ನಾಗಿ ಆಡ್ತಾ ಇದ್ವಿ ಕ್ಯಾರಮ್ ಬೋರ್ಡ್, ಇವಾಗೆಲ್ಲ ಟೈಮೇ ಇಲ್ಲ, ಬ್ಯುಸಿ ಆಗಿಬಿಟ್ಟಿದ್ದೀವಿ. ಇಲ್ಲಿ ಒಂದು ದೇವ್ರ ಫೋಟೋ ಮತ್ತು ಬಾಬಾದೊಂದು ಫ್ರೇಮ್ ಇಟ್ಟಿದ್ದೀವಿ. ಹಾಗೆ ಇಲ್ಲೊಂದು ಗೂಡು ಇದೆ. ಇಲ್ಲಿ ನೋಡಿ 1-2 ಬುಕ್ಸು ಮತ್ತು ಬಳೆ ಸ್ಟ್ಯಾಂಡ್ನ ಇಟ್ಟಿದ್ದೀವಿ. ಹಾಗೆ ಇಲ್ಲೊಂದು ಚಿಕ್ಕದಾಗಿ ಕಿಟಕಿ ಇದೆ. ಈ ದಿವಾನದಲ್ಲಿ ನನ್ನ ಮೈದ ಮಲ್ಕೊತಾನೆ. ಸೊ ಇಲ್ಲಿ ಒಂದು ಗಣೇಶದ ಒಂದು ಚಿಕ್ಕ ಫ್ರೇಮ್ ಇದೆ. ಸ್ವಿಚ್ ಬೋರ್ಡ್ ನೋಡಿ, ಸಿಂಪಲ್ಲಾಗಿ ಲೈಟು ಕೂಡ ಇದೆ. ಇದು ರೂಮ್ ಆಯಿತು. ಬನ್ನಿ ಇವಾಗ ಅಡುಗೆ ಮನೆಗೆ ಹೋಗೋಣ. ಸೊ ಅಡುಗೆ ಮನೆ ಮೊದಲು ತೋರಿಸ್ಬಿಡ್ತೀನಿ. ಈಗ ನೋಡಿ, ಇಲ್ಲಿ ಒಂದು ಫೋಟೋ ನೋಡಿದ್ರಲ್ಲ, ಹಾಗೆ ಅಡುಗೆ ಮನೆ ಒಳಗಡೆ ಹೋದರೆ ಇಲ್ಲೊಂದು ಟೇಬಲ್ ಹಾಕಿದ್ದೀವಿ. ಏನಾದರೂ ಚಪಾತಿ ಅವೆಲ್ಲ ಮಾಡ್ಕೊಳ್ಳೋಕ್ಕೆ, ಮತ್ತು ಇಲ್ಲೇ ಕುತ್ಕೊಂಡು ಊಟ ಮಾಡೋಕ್ಕೆ. ಇಲ್ಲಿ ನೋಡಿ ಗೂಡಲ್ಲಿ ಲೋಟಗಳು, ಪಾತ್ರೆಗಳು ಎಲ್ಲ ಚಿಕ್ಕ ಎಲ್ಲ ಇಟ್ಟಿದ್ದೀವಿ. ಹಾಗೆ ನಾವು ಈ ಕಡೆ ಸೈಡು ಬಾಗಿಲಿಂದ ಒಂದು ಫ್ರಿಡ್ಜ್ ಇಟ್ಟಿದ್ದೀವಿ. ಆ ಫ್ರಿಡ್ಜ್ ಮೇಲೆ ನೋಡಿ, ನಾವು ಇಲ್ಲೇ ಏನು ಬೇಕೋ ಐಟಮ್ಸ್ ಎಲ್ಲ ಇಟ್ಬಿಡ್ತೀವಿ. ಇಲ್ಲಿ ಚಾರ್ಜಿಂಗ್ ಹಾಕ್ಕೊತೀವಿ ದಿನ. ಅಡುಗೆ ಮನೆ ಹೀಗಿದೆ. ಒಂದು ಮಿಕ್ಸಿ ಕೂಡ ಇದೆ, ಮತ್ತು ಒಲೆ ಮೇಲೆ ನೋಡಿ ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೆ ನಾನು ವಿಡಿಯೋ ಕೂಡ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆ ಒಂದು ಕಟ್ಟೆ ಇದೆ, ಅಲ್ಲೆಲ್ಲ ನಾವು ಡಬ್ಬಗಳೆಲ್ಲ ಇಟ್ಕೊಂಡಿದ್ದೀವಿ. ಸೊ ಇಲ್ಲಿ ಸಿಂಕು ಇದೆ. ಹಾಗೆ ನೋಡಿ, ಮೇಲ್ಗಡೆನೂ ಕೂಡ ಪಾತ್ರೆಗಳೆಲ್ಲ ಇಟ್ಕೊಳ್ಳೋಕ್ಕೆ ಒಂದು ಇದಿದೆ. ಸೊ ಅದನ್ನ ಪಾತ್ರೆಗಳೆಲ್ಲ ಇಟ್ಕೊಳ್ಳೋ ಸ್ಟ್ಯಾಂಡ್ ಇದೆ. ಈಗ ಒಳಗಡೆ ದೇವ್ರ ಮನೆಗೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ ನಮ್ಮ ಮನೆ ದೇವ್ರ ಮನೆ ಹೇಗಿದೆ. ಇಲ್ಲೊಂದು ಚಿಕ್ಕ ಗೂಡು ಕಿಟಕಿ ಇದೆ.
ಆಮೇಲೆ ನೋಡಿ ನಮ್ಮ ಮನೆ ದೇವ್ರ ಮನೆ ಹೇಗಿದೆ ಅಂತ ಇಲ್ಲೇ ಕುಡಿಯೋಕ್ಕೆ ನೀರು ಇಟ್ಟಿದ್ದೀವಿ, ಇಲ್ಲೊಂದು ಟೇಬಲ್ ಇಟ್ಟಿದ್ದೀವಿ, ಇಲ್ಲಿ ಬಕೆಟ್ಗಳು ಪಾತ್ರೆಗಳೆಲ್ಲ ಇಟ್ಟಿದ್ದೀವಿ. ನೋಡ್ಬೋದು ಸಿಂಪಲ್ಲಾಗಿ ಇದೆ ಇಲ್ಲಿ. ನಾನು ಅಷ್ಟು ಡೀಟೇಲಾಗಿ ಏನು ತೋರಿಸ್ತಾ ಇಲ್ಲ ಫ್ರೆಂಡ್ಸ್, ಮೇಲ್ಮೇಲೆ ತೋರಿಸ್ತಾ ಇದ್ದೀನಿ. ಸೊ ನೋಡ್ಬೋದು ನಮ್ಮ ಅಡುಗೆ ಮನೆ ಈ ರೀತಿ ಇದೆ. ಇವಾಗ ಹಾಲಿಂದ ಮುಂದಕ್ಕೆ ಹೋದರೆ ಇನ್ನೊಂದು ರೂಮ್ ಇದೆ, ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಅಜ್ಜಿ ಮಲ್ಕೊಳ್ಳೋ ಅಂತಹ ಪ್ಲೇಸು ಇದು. ಸೊ ನೋಡಿ ಇಲ್ಲೊಂದು ಸೋಫಾ ಇದೆ, ಈ ಕಡೆ ಸೈಡು ಒಂದು ದಿವಾನ ಇದೆ. ನಾನು ಅಷ್ಟು ಡೀಟೇಲಾಗಿ ತೋರಿಸ್ತಾ ಇಲ್ಲ, ಮೇಲ್ಮೇಲೆ ನೋಡ್ಕೊಂಡು ಹೋಗ್ತಿದ್ದೀನಿ. ಸೊ ಸ್ವಲ್ಪ ವರ್ಕ್ ಇದೆ, ಬೇಗ ಹೋಗಬೇಕು. ಸೊ ಇಲ್ಲೊಂದು ಅಜ್ಜಿಗೆ ಅಂತ ಟಾಯ್ಲೆಟ್ ಇದೆ. ಸೊ ಇಲ್ಲಿ ನಾವು ಇನ್ನೊಂದು ಬೀರು ಇಟ್ಟಿದ್ದೀವಿ, ಬೀರು ಮೇಲೆ ಕೆಲವೊಂದು ಹಾಗೆ ಸಾಮಾನುಗಳೆಲ್ಲ ಹಂಗೆ ಇದ್ದಾವೆ. ವಾಷಿಂಗ್ ಮಿಷಿನು ಕೂಡ ಇದೆ. ಸೊ ಬನ್ನಿ ಇವಾಗ ಇನ್ನೊಂದು ರೂಮ್ ಇದೆ, ಆ ರೂಮ್ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ಈ ರೀತಿ ಕಾಣುತ್ತೆ, ಒಂದೆರಡು ಚೇರು ಕೂಡ ಇಟ್ಟಿದ್ದೀವಿ. ಸೊ ಈ ರೂಮಿಗೆ ಹೋದಾಗ ಇಲ್ಲೊಂದು ಫ್ಯಾನ್ ಇದೆ, ಸ್ಟ್ಯಾಂಡು. ಅದಾದಮೇಲೆ ಇಲ್ಲಿ ದೇವ್ರ ಫೋಟೋಗಳು ಮತ್ತು ನಮ್ಮ ಫ್ಯಾಮಿಲಿ ಫೋಟೋಗಳೆಲ್ಲ ಇದ್ದಾವೆ, ತೋರಿಸ್ತೀನಿ. ಸೊ ಇದು ಹಳೇ ಸಾಮಾನುಗಳನ್ನೆಲ್ಲ ಇಲ್ಲೇ ಜೋಡಿಸ್ಬಿಟ್ಟಿದ್ದೀವಿ. ಸೊ ಇದೆಲ್ಲ ನೋಡಿ ಏನು ಅಂದ್ಕೊಬೇಡಿ. ಇಲ್ಲೊಂದೆರಡು ದಿವಾನ ಇದೆ ಮಲ್ಕೊಳ್ಳೋಕ್ಕೆ, ಹಾಗೆ ಇಲ್ಲಿ ಒಂದು ಬೀರು ಇದೆ. ಸೊ ಇದು ನನ್ನ ಹಸ್ಬೆಂಡ್ದು ಮತ್ತು ನನ್ನ ಮೈದದು ಬೀರು. ಮತ್ತು ಇಲ್ಲಿ ಹಾಸಿಗೆಗಳು, ಹಳೆ ಟಿ ವಿ ಬೇರೆ ಇತ್ತು, ಅದನ್ನೆಲ್ಲ ತೆಗೆದ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿದ್ದು ಒಂದು ಹಳೆ ಟಿ ವಿ ತೆಗೆದಿದ್ದಾರೆ, ಆ ಟಿ ವಿನ ಇಲ್ಲಿಟ್ಟಿದ್ದಾರೆ. ಮತ್ತು ಇಲ್ಲಿ ಟಿ ವಿ ಸ್ಟ್ಯಾಂಡು. ಸೊ ಒಳಗಡೆ ಏನೇನಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಇದು ನಂಗೆ ತುಂಬಾ ಇಷ್ಟ, ಚೆನ್ನಾಗಿದೆ ಗಣೇಶ ದೇವ್ರದ್ದು. ಅದಾದಮೇಲೆ ನೋಡಿ ಇದು ನಮ್ಮ ಫ್ಯಾಮಿಲಿ ಫೋಟೋಗಳು. ಹಾಗೆ ಇಲ್ಲಿ ನಮ್ಮ ಅತ್ತೆ ಮಾವನನ್ನು ತೋರಿಸ್ತೀನಿ ಬನ್ನಿ. ಸೊ ಇವರು ನಮ್ಮ ತಾತ, ಪಕ್ಕದಲ್ಲಿದ್ದಾರಲ್ಲ ಇವರೇ ನಮ್ಮ ಅತ್ತೆ ಮಾವ, ಅಂದರೆ ನನ್ನ ಹಸ್ಬೆಂಡ್ ಅವರ ಅಪ್ಪ ಅಮ್ಮ. ಈ ಕಡೆ ಇರೋದು ಇವರು ನನ್ನ ಹಸ್ಬೆಂಡ್ ಅವರು ಚಿಕ್ಕಪ್ಪ ಆಗ್ತಾರೆ. ಅದಾದಮೇಲೆ ನೋಡಿ ಇಲ್ಲಿ ಚಿಕ್ಕದಾಗಿ ಒಂದು ಫ್ಲವರ್ ಡಿಸೈನ್ ಎಲ್ಲ ಇಟ್ಟಿದ್ದಾರೆ. ಸೊ ಸಿಂಪಲ್ ಆಗಿದೆ ಈ ರೂಮು, ನೋಡ್ಬೋದು. ಸೊ ಇದು ಹಳೆ ಕಾಲದ ಮನೆ ಆಗಿರೋದ್ರಿಂದ ಎಲ್ಲ ಹಿಂಗೆ ಇದೆ, ಏನೋ ಅಂದ್ಕೊಬೇಡಿ. ಸೊ ಸಿಂಪಲ್ಲಾಗಿ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಹೊರಗಡೆ ಹೋಗೋಣ ಬನ್ನಿ. ಸೊ ಹೊರಗಡೆನೂ ಕೂಡ ತುಂಬ ಚೆನ್ನಾಗಿದೆ, ನನಗೆ ಹೊರಗಡೆನೇ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಮರ ಗಿಡಗಳೆಲ್ಲ ಚೆನ್ನಾಗಿದ್ದಾವೆ. ಸೊ ತುಂಬ ಬಿಸಿಲಿದೆ, ಹೇಗೆ ಹೋಗೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ. ಸೊ ವೀಡಿಯೋ ಮಾಡಬೇಕಂದ್ರೆ ಹೋಗಲೇಬೇಕಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ನೋಡಿ ಹೊರಗಡೆಯಿಂದ ಹೀಗೆ ಕಾಣ್ತದೆ. ಇಲ್ಲಿ ಒಂದು ಬಾತ್ರೂಮ್ ಟಾಯ್ಲೆಟ್ ಇದೆ. ಇಲ್ಲಿ ನೀರಿಗೆ ಅಂತ ಒಂದು ಇದಿದೆ, ಕಟ್ಟೆ ಇದೆ, ಬಾವಿ ಕಟ್ಟೆ ಥರ ಇದೆ. ಸೊ ಆಮೇಲೆ ಇಲ್ಲೇ ದಿನ ನೀರು ಬಿಡ್ತಾರೆ. ಸೊ ಹೊರಗಡೆಯಿಂದ ಹಿಂಗೆ ಕಾಣುತ್ತೆ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಬಿಸಿಲಿತ್ತು ಅಂತ ನಾನು ಈ ಸೈಡ್ ಬಂದೆ. ಸೊ ಒಳಗಡೆ ಎಲ್ಲ ಏನು ಬೇಡ ಫ್ರೆಂಡ್ಸ್. ಇವಾಗ ಇಲ್ಲೊಂದು ತುಳಸಿ ಗಿಡ ಇದೆ, ನೋಡ್ಬೋದು. ತುಳಸಿ ಕಟ್ಟೆ ಗಿಡ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ದಿನ ರಂಗೋಲಿ ಹಾಕ್ತಾಯಿದ್ವಿ. ಸದ್ಯಕ್ಕೆ ಇವಾಗ ಇಲ್ಲಿ ಯಾರೂ ಇಲ್ಲ, ಹೆಂಗಸರು ಕಾಶಿಗೆ ಹೋಗಿದ್ದಾರೆ, ಟ್ರಿಪ್ಗೆ ಹೋಗಿದ್ದಾರೆ ದೇವಸ್ಥಾನಕ್ಕೆ, ಅದಕ್ಕೆ ಯಾರೂ ಇಲ್ಲ. ಇಲ್ಲಿ ಎಲ್ಲ ಥರ ಗಿಡಗಳಿದ್ದಾವೆ. ನಮ್ಮ ಮನೆ ಮಾವಿನ ಮರ ನೋಡಿ ಹೀಗಿದೆ, ಇನ್ನೂ ಕಾಯಿ ಇವಾಗ ಬಿಡ್ತಾ ಇದ್ದಾವೆ. ಇಷ್ಟೊತ್ತಲ್ಲಿ ಬಿಡಬೇಕಿತ್ತು, ಇನ್ನೂ ಬಿಟ್ಟಿಲ್ಲ. ಬಾಳೆ ಗಿಡಗಳು ಮಾತ್ರ ಚೆನ್ನಾಗಿ ಬೆಳೀತಾ ಇತ್ತು, ಇವಾಗ ನೋಡಿದ್ರೆ ಬಾಳೆ ಗಿಡಗಳೇ ಇಲ್ಲ. ಈಗ ನೋಡಿ ಇಲ್ಲಿ ಕರ್ಬೇವಿನ ಸೊಪ್ಪು ಗಿಡ, ಚೇಪೆಕಾಯಿ ಗಿಡ, ನಿಂಬೆಹಣ್ಣು ಗಿಡ, ದಾಸವಾಳ ಗಿಡ, ಮತ್ತು ಮಲ್ಲಿಗೆ ಹೂವು ಗಿಡ, ಕನಕಾಂಬರ ಹೂವು ಗಿಡ ಎಲ್ಲ ಇದೆ. ಅಲ್ಲಿ ನನ್ನ ಹಸ್ಬೆಂಡ್ ನಿಂತಿದ್ದಾರೆ. ಸೊ ಫ್ರೆಂಡ್ಸ್, ಇದು ನನ್ನ ಗಂಡನ ಮನೆ ಹೋಮ್ ಟೂರ್ ಆಗಿತ್ತು. ನಮ್ಮ ಮನೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿ ಒನ್.